ಒಬ್ಬ ವೃದ್ಧೆ, ಒಂದು ಅರಣ್ಯ, ಒಂದು ವಾಗ್ದಾನ. ದಶಕಗಳ ಕಾಲ, ಪ್ರತಿದಿನ ಒಂದೇ ನಿರೀಕ್ಷೆ. ಯಾರಿಗಾಗಿ ಗೊತ್ತಾ? ಅಯೋಧ್ಯೆಯ ಮಹಾಪ್ರಭು ಶ್ರೀರಾಮನಿಗಾಗಿ. ಯಾವ ಶಕ್ತಿ ಒಬ್ಬ ಮನುಷ್ಯನನ್ನು ಇಷ್ಟು ವರ್ಷ ಕಾಯುವಂತೆ ಮಾಡುತ್ತದೆ? ಆ ಶಕ್ತಿ ಭಕ್ತಿ. ಇದು ಕೇವಲ ಕಥೆಯಲ್ಲ, ಇದು ನಂಬಿಕೆಯ ಮಹಾಕಾವ್ಯ. ಪಂಪಾ ಸರೋವರದ ಸಮೀಪದ ದಟ್ಟವಾದ ಅರಣ್ಯ, ಹಕ್ಕಿಗಳ ಕೂಗು, ಗಾಳಿಯ ಸದ್ದು, ಪ್ರಕೃತಿಯ ಮೌನ. ಅಲ್ಲೊಂದು ಪುಟ್ಟ ಆಶ್ರಮ. ಅಲ್ಲಿ ವಾಸಿಸುತ್ತಿದ್ದಳು ವಯಸ್ಸಾದ ಶಬರಿ. ಅವಳು ಪ್ರತಿದಿನ ಬೆಳಗ್ಗೆ ಎದ್ದು ಆಶ್ರಮದ ದಾರಿಯನ್ನು ಸ್ವಚ್ಛಗೊಳಿಸುತ್ತಾಳೆ. ಇಂದು ಬಂದರೆ ಹೇಗೆ? ನನ್ನ ರಾಮನ ಪಾದಕ್ಕೆ ಮುಳ್ಳು ಚುಚ್ಚಬಾರದು. ವರ್ಷಗಳ ಹಿಂದೆ ಅವಳ ಗುರು ಹೇಳಿದ ಮಾತು, ನಿನ್ನ ಭಕ್ತಿ ಫಲಿಸುತ್ತದೆ. ಆ ಒಂದು ಮಾತು ಅವಳ ಬದುಕಿನ ಉಸಿರಾಯಿತು. ದಿನಗಳು ಕಳೆಯುತ್ತವೆ, ವರ್ಷಗಳು ಕಳೆಯುತ್ತವೆ, ದೇಹ ನಡುಗುತ್ತದೆ. ಆದರೆ ನಂಬಿಕೆ, ಅದು ಎಂದಿಗೂ ನಡುಗಲಿಲ್ಲ. ಪ್ರತಿ ಹಣ್ಣನ್ನು ಸ್ವಲ್ಪ ಸವಿಯುತ್ತಾಳೆ. ಇದು ಹುಳಿ, ನನ್ನ ರಾಮನಿಗೆ ಬೇಡ. ಇದು ಸಿಹಿ, ಇದು ಅವನಿಗಾಗಿಯೇ. ಲೋಕ ಹೇಳಬಹುದು ಇದು ತಪ್ಪು, ಆದರೆ ಅವಳಿಗೆ ಅದು ಪ್ರೀತಿ. ಒಂದು ದಿನ ಅರಣ್ಯದ ಗಾಳಿಯೇ ಬದಲಾಗುತ್ತದೆ. ದೂರದಲ್ಲಿ ಇಬ್ಬರು ತೇಜಸ್ವಿ ಯುವಕರು ಬರುತ್ತಿದ್ದಾರೆ. ಅವನೇ ಶ್ರೀರಾಮ. ತಾಯಿ, ನಿನ್ನ ಭಕ್ತಿಯೇ ನಮ್ಮನ್ನು ಇಲ್ಲಿಗೆ ತಂದಿದೆ. ಲಕ್ಷ್ಮಣ ಅಚ್ಚರಿಯಿಂದ ನೋಡುವನು. ರಾಮನು ಹೇಳುತ್ತಾನೆ, ಈ ಹಣ್ಣುಗಳ ಸಿಹಿ ಅದರ ರುಚಿಯಲ್ಲಿಲ್ಲ, ಇವುಗಳ ಸಿಹಿ ತಾಯಿಯ ಭಕ್ತಿಯಲ್ಲಿದೆ. ನಿನ್ನ ದರ್ಶನವೇ ನನ್ನ ಮೋಕ್ಷ ರಾಮ. ಆ ಕ್ಷಣದಲ್ಲಿ ಅವಳ ಕಾಯುವಿಕೆ ಅಂತ್ಯವಾಗುತ್ತದೆ. ಶಬರಿಯ ಕಥೆ ನಮಗೆ ಹೇಳುವುದು ಏನು ಗೊತ್ತಾ? ದೇವರು ಜಾತಿ ನೋಡಲ್ಲ, ಸಂಪತ್ತು ನೋಡಲ್ಲ, ಅವನು ನೋಡುವುದು ಹೃದಯ. ಸಹನೆ ಇದ್ದರೆ, ನಂಬಿಕೆ ಇದ್ದರೆ, ಭಕ್ತಿ ಇದ್ದರೆ, ಸಮಯವೇ ನಿಮ್ಮ ಮುಂದೆ ತಲೆಬಾಗುತ್ತದೆ. ಇದು ಶಬರಿ, ಇದು ಕಾಯುವಿಕೆಯ ಸಿಹಿ. ಜೈ ಶ್ರೀರಾಮ.